ಏನಮ್ಮ ಮಣಿ, ಏನು ಮಾಡ್ತೀಯ? ಏನು ಅಡುಗೆ ಮಾಡಿದ್ಯಾ? ಏನು ಮಾಡೋಣ, ತರಕಾರಿ ಸಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೀನಿ, ಬಾ ಊಟ ಮಾಡು. ಕೆಂಪಕ್ಕ ಏನು ಮಾಡೈತೆ? ನಮ್ಮ ಕೆಂಪಿ ಬಸ್ಸಾರು ಮುದ್ದೆ ಮಾಡಿತ್ತು, ಆಲೆ ಉಂಡ್ಬಿಟ್ಟೆ ಬಿಡು. ಬಸ್ಸಾರು ಹೆಂಗೆ ಮಾಡೋ ಕೆಂಪ್ತಿ ನಮ್ಮ ಕೆಂಪಿ? ಬಿಡು, ಬೋಲ್ ಚೆನ್ನಾಗಿ ಮಾಡುತ್ತಿ. ನಮ್ಮ ಅಕ್ಕೆಮ್ಗಿನ ನಮ್ಮ ಕೆಂಪಮ್ಮ ಹೆಂಗೆ ಮಾಡುತ್ತಂತಲೀನಿ. ಬೋಲ್ ಚೆನ್ನಾಗಿ ಮಾಡುತ್ತೆ ಅಕ್ಕೇನೆ. ಬಸ್ಸಾರು ಮಾಡಿ ನಮ್ಮ ಕೆಂಪಮ್ಮನೇ ಮಾಡೋದು. ಬಸ್ಸಾರು ಮಾಡಿದ್ರೆ ಫೇಮಸ್ ನಮ್ಮ ಕೆಂಪಮ್ಮ. ಹೌದೇನು? ಹೆಂಗ ಬಿಡತ್ತ, ಚೆನ್ನಾಗಿ ಮಾಡೋದು ಕಲ್ತೈತಿ. ಅಯ್ಯೋ, ಇವನು ಬೇರೆ ಇದ್ದಾನಲ್ಲಪ್ಪ, ಯಾವಾಗ ಬಂದ್ರು ಇವನು ಇಲ್ಲೇ ಇರ್ತಾನೆ. ಆವಾಗಲೇ ಬಂದು ಆವಾಗಲೇ ಸಿದ್ಲಿಂಗ್ ಒಂದು ಜೊತೆಗಿದ್ದ, ಇವಾಗ ನೋಡಿದ್ರೆ ಗಿರ್ಜಿ ಮೇಲೆ ಮಾತಾಡಿಸ್ತಾ ಇದ್ದಾನೆ. ಯಾವಾಗ ನೋಡಿದ್ರು ಇಲ್ಲೇ ಇರ್ತಾನೆ. ಥೂ, ಇವನು ಯಾಕೆ ಇಲ್ಲಿ ಬಂದ? ಏನೋ ಕಿತ್ತ ಪರ್ಕೋಣ, ಇವನು ಒಳ್ಳೆನಲ್ಲ. ಇವನು ಯಾಕೆ ಬೇಕು ಇಲ್ಲೇ ಗಿರ್ಜಿ ಮೇಲೆ ಮಾತಾಡಿಸ್ಕೆ ನಿಂತ್ಕೊಂಡವನಲ್ಲ. ಏನಪ್ಪ ಮಾಡಲಿ ಇವಾಗ? ಗಿರ್ಜಿಂಬೆ, ಗಿರ್ಜಿಂಬೆ ಅಲ್ಲ, ಇನ್ನು ಯಾವ ಮಕ್ಕ ಇಕ್ಕೊಂಡು ಗಿರ್ಜಿಂಬೆ ಅಂತ ಮಾತಾಡಿಸ್ತಾರೆ ನನ್ನ? ಮಾತಾಡಿಸ್ಬೇಡ್ರಿ ಅಂತ ಗೊತ್ತಾಗಲ್ವೇ ಹೇಳಿದ್ರೆ? ಅವಕ್ಕೆ ನಿಟ್ಟು ಗ್ಯಾನ್ ಇಲ್ದವ್ ತಗ, ಅವಕ್ಕೆ ಮಾತಾಡಕ್ಕೆ ಹೋಗ್ಬಿಡು ಸುಮ್ಮನೆ. ಯಾಕೆ ಬಿಸ್ಲಾಗ ಯಾಕೆ ರೇಗಾಡ್ಕೊಂಡು ಅವಂತ ಕುಟೆ ಮಾತಾಡೋಕ್ಕೆ ಹೋಗ್ಬಾರ್ದು. ಅವಂತ 9 ಗೊತ್ತಿದ್ದು ಕೊಟ್ಟು ಮಾತಾಡ್ಸಕ್ಕೆ ಹೋಗ್ಬಾರ್ದು ಗಿರ್ಜಿಂಬೆ. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಅಣ್ಣ. ಅಲ್ಲ, ಬಂದು ಹಿಂಗೆ ಮಾತಾಡಿಸ್ಬೇಕಂದ್ರೆ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಯಮ್ಮನ್ನ. ನೀನು ಯಾವೂರಮ್ಮ, ನಿಂದು ಯಾವೂರು, ಏನು ಎತ್ತ ಅಂತ ಮಾತಾಡ್ಸೋದೇ ಇಲ್ಲ, ಮಾತಾಡ್ಸಕ್ಕೆ ಬರುತ್ತಲ್ಲ. ಏಯ್, ಹಸಿಕ್ ನಿಂತ್ಕೊಂಡು ಮಾತಾಡು. ನಮ್ಮ ಮನೆ ಬಾಕ್ಲಕ್ಕೆ ಕಾಲು ಇಕ್ಬಿಟ್ಟಿದ್ಯಾ ಅಂದ್ರೆ ನೋಡು ನಿನ್ನ. ಹಸಿಕ್ ನಿಂತ್ಕೊಂಡು ಮಾತಾಡೋ. ನೀನು ಏನು ಮಾತಾಡೋದಿದ್ರು ಏನು ತಿಳ್ಕೊಬಿಟ್ಟಿದ್ದೆ? ತೆಗಿ ಗಿರ್ಜಿಂಬೆಲ್ಲಿ, ನಾನು ನೋಡ್ಕೊಂತೀನಿ. ಏಯ್, ನಮ್ಮನ್ನ ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಏನು ತಿಳ್ಕೊಂಡಿದ್ಯಾ? ಏನು ಕೋತಿಗಳು ಮಾಡ್ಕೊಂಡಿದ್ಯಾ ನಿಮ್ಮ ಪಾಲಿಗೆ? ನಾನು ಮನುಷ್ಯರ ಥರ ಕಾಣಿಸ್ತಾ ಇಲ್ವಾ? ಏನು ಮಾಡ್ಕೊಂಡಿದ್ಯಾ ನೀನು? ನಾನು ವಾಪಸ್ ತಾಮಲ್ಲಿ ನಡಿ ಹಸಕ್ಕೆ. ಏನು ತಿಳ್ಕೊಬಿಟ್ಟಿದ್ಯಾ? ಥೋ, ನಾವು ಸುಮ್ಮನಿದ್ದಂಗೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗೆಲ್ಲ ನೀನು ಯಾಕೆ ಜಾಸ್ತಿ ಮಾಡ್ತಾ ಇದೀಯಾ? ಓ, ಏನು ನಮ್ಮನ್ನೇನು ಗೊಂಬೆಗಳು ಮಾಡ್ಕೊಂಡಿದ್ಯಾ ನಿನ್ನ ಪಾಲಿಗೆ? ಏಯ್, ನೀನು ತಿಳ್ಕೊಂಡಿದ್ರೆ ನಾನು ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೀನಿ. ನಮಗೂ ಎಲ್ಲ ಬುದ್ಧಿವಂತಿಕೆ ಐತೆ. ಬುದ್ಧಿವಂತಿಕೆ ಇಲ್ಲಿ ತೋರಿಸ್ಬೇಕಲ್ಲಿ ತೋರಿಸ್ಬೇಕು. ಸುಮ್ಮನೆ ಖಾಲಿ ಬಿಲ್ಡಪ್ ಎಲ್ಲ ನಾವು ತೋರ್ಸಕ್ಕೆ ಹೋಗಲ್ಲ. ಏನು ತಿಳ್ಕೊಂಡಿದ್ಯಾ ನೀನು? ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಮಾತಾಡ್ಬಿಟ್ಟಿದ್ಯಾ. ನಮ್ಮ ಗಿರ್ಜಿಮಿನ ಏನಾನ ಮಾತಾಡ್ಸ್ಬಿಟ್ಟಿದ್ಯಾ. ನಮ್ಮ ಗಿರ್ಜಿಮಿ ಸುದ್ದಿಗೆ ಏನಾದರೂ ಬಂದುಬಿಟ್ಟಿದ್ಯಾ ಅಂದ್ರೆ ನೋಡಿ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಏನು ತಿಳ್ಕೊಂಡಿದ್ಯಾ ನೀನು? ಏನು ತಿಳ್ಕೊಂಡಿದ್ಯಾ ಅಂತ ನಮ್ಮನ್ನೇನು ಆಟ ಆಡಿಸ್ತೀಯಾ ನೀನು? ಏನೇನು ಮಕ್ಕಳ ಆಟನೇ? ನಮಗೂ ಎಲ್ಲ ಗೊತ್ತೈತೆ. ನಮಗೂ ಕೈಯಾಗ ಒಂದು ಹುಡುಗ ಇದ್ದಾನೆ. ನಮಗೂ ಯಾರ ತಾಗ ಹೆಂಗಿರಬೇಕು ಎಲ್ಲ ಗೊತ್ತೈತೆ. ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ನೀನು ಎಷ್ಟು ಜಾಸ್ತಿ ಮಾಡಿದ್ರೆ ನಾವೇನು ಸುಮ್ಮನಿರ ಅಂತಾರಲ್ಲ ನೋಡಿ, ಹೇಳಿರ್ತೀನಿ. ಏನು ಆಟ ಆಡ್ತಾ ಇದೆಯಾ? ಅದ್ಯಾಕಲ್ಲ ಸಿದ್ಲಿಂಗ ಹಂಗೆ ಆಡ್ತಾ ಇದೆಯಾ? ಬಿಡೋ, ನಾವು ಏನಾನ ಕೇಸು ವಾಪಸ್ ತಗೊಂತೀಯ ಹೇಳ್ತೀಯ ಅಂತ ಹೇಳಿ ಬಂದ್ವಿ ಅಷ್ಟೇ. ಏನೋ ಇನ್ನೇನು ಮಾಡೋಕ್ಕಾಗುತ್ತೆ, ತಪ್ಪಾಗೈತೆ, ವಾಪಸ್ ತಗೊಳ್ರಿ ಅಂತ ಕೇಳೋಣ ಅಂತ ಬಂದೆ. ಆಮೇಲೆ ಹೋಗ್ತಾ ಇರೋ ಸಿಕ್ಕೆ, ಹೋಗ್ತಾ ಇರು. ನಮ್ಮ ಮನೆ ಅಂಗ್ಲ ತೊಳ್ದಿಯ. ಥೋ, ನಿನ್ನ ಮಕ ನೋಡೋದಕ್ಕೆ ಅಸಹ್ಯ ಆಗುತ್ತೆ. ನಾವು ಮಾಡಿ ನಮಗೆ ಒಂದೊಂದು ಎರಡೆರಡು ನೀವು ಮಾಡಿರೋದು. ಮಾಡಬಾರ್ದು ಮಾಡಿದ್ರೆ ನಮ್ಮನ್ನು ಅಯ್ಯನ್ಸ್ ಕೈಯಕ್ಕೆ ನೀರು ಹೋಗಿದ್ದಿರಲ್ಲ. ನನ್ನನ್ನು ನೆಟ್ಟಿ ನಮ್ಮ ಜೀವನ ನಾವು ಮಾಡಿದ್ರೂ ಬಿಡೋದಿಲ್ವಲ್ಲ. ನಮ್ಮ ಪಾಡಿಗೆ ನಾವು ದುಡ್ಕೊಂಡು ತಿಂದರೂ ಬಿಡೋದಿಲ್ವಲ್ಲ. ಥೂ, ನಿನ್ನ ಮಕ್ಕ ಕೊಟ್ಟು ಬೆಂಕಿ ಹೋಗತ್ಲಾಗೆ ಹಸಿಕ್ ನಿನ್ನ ಮಕ ತೋರಿಸ್ಬೇಡ ನನಗೆ. ಏನೋ ದೇವ್ರು ನನಗಂತೂ ತಾನ ಕೊಟ್ಟವನೇ ಮಾಡ್ಕೊಂಡು ಉಣ್ತೀವೇನು? ಯಾರ್ದೇನು ನಾವೇನು ಬಾಸ್ ಹಾಕೊಂಡಿಲ್ಲ, ಯಾರ್ದೇನು ನಾವು ತಿಂದಿಲ್ಲ, ಏನಿಲ್ಲ. ನನ್ನ ನೆಂಟಿ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದ್ರೆ ನೋಡಿ, ಬಿಡು ಮಾತಾಡಬಾರ್ದು. ಹೆಂಗಸ್ರವು ಇದ್ದಾವೇನೆ, ಹೆಂಗಸ್ರವು ಎಲ್ಲ ತಗೋ ಇದ್ದಾವೆ. ಹೆಂಗಸ್ರು ಸುದ್ದಿ ಈಗ ಹೋಗ್ಬಾರ್ದು. ಹೆಂಗಸ್ರು ಮಾತಾಡಿರೋದಕ್ಕೆಲ್ಲ ಗಂಡಸ್ರು ಮಾತಾಡಬಾರ್ದು. ಹೆಂಗಸ್ರವು ಇದ್ದಾವೇನೆ ಅಂತೇಳಿ ಅನ್ಸರ್ಸ್ಕೊಂಡು ಸುಮ್ಮನಿದ್ದಂಗೆಲ್ಲ ನೀನು ಜಾಸ್ತಿ ಮಾಡ್ತಾ ಇದೆಯಾ? ಬರಬೇಡ ಇಲ್ಲಿ ನಮ್ಮ ಮನೆ ಬಾಕ್ಲಕ್ಕೆ ಬರ್ಕೊಡು. ನೀನೇನು ಕೇಳಿಕೊಡ್ದು ನನ್ನ ಹೆಂಡತಿ ಸುದ್ದಿಗೆ ಬರ್ಕೊಡ್ದು. ನೀನು ನೋಡಿ ಹೇಳಿರ್ತೀನಿ. ನನ್ನ ಹೆಂಡತಿ ಸುದ್ದಿಗೆ ಏನಾನ ಬಂದುಬಿಟ್ಟಿದ್ದಿ, ಯಾವಳನ ಬಂದುಬಿಟ್ಟಿದ್ದಿ ಅಂದ್ರೆ ನೋಡು, ನಾನು ಇಷ್ಟಿನ ಏನೋ ಮರ್ಯಾದೆ ಕೊಡ್ತಿದ್ದೆ. ಈ ಮೇಲೆ ಅವಳು ಇವಳು ಅಂತ ಮಾತಾಡಬೇಕಾಗುತ್ತೆ. ಹೋಗ್ತಾ ಇರೋ ಅಸಿಕೆ, ಯಾವಳ ಬರ್ಕೊಡು ನಮ್ಮ ಮನೆ ಬಾಕ್ಲಕ್ಕೆ ಅಷ್ಟೇನೆ. ಬಾ 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 ಸಿದ್ಲಿಂಗ ನೋಡ ಮಾರಾಯ, ಎರಡು ಜೋರು ಮಾಡ್ದಂಗೆ ಬಿಡು. ಏನೋ ಕ್ಯಾಸ್ ವಾಪಸ್ ತಗೊಳ್ರಿ ಅಂತ ಕೇಳಕ್ಕೆ ಬಂದವ್ರಿ. ಹಾಯ್ ನೋಡಿ, ನೀನು ಅವಳನ್ನ ಹಂಗೆ ಉಗ್ಲಲ್ಲ ಸಿದ್ಲಿಂಗ, ಹೇಳ್ತೀನಿ. ಮಾನ ಮರ್ಯಾದೆ ಇದ್ರೆ ಸರಿ ನಿನಗೆ. ಅವಳನ್ನ ಹಂಗೆ ಉಗ್ಲಲ್ಲ, ಕಳ್ಸಲ್ಲ, ಹೇಳ್ತೀನಿ. ಓ, ನಮ್ಮ ಸಿದ್ಲಿಂಗ ಏನಿಲ್ಲ, ನಮ್ಮ ಕುಚಿಕೆ ರೊಚ್ಚಿಗೆ ಎದ್ಬಿಟ್ರೆ ಬಿಡು, ಮುಗೀತು ಕತೆ. ಯಾರನ್ನೇ ಆಗಲಿ ಎಂಬುದು ಅಷ್ಟೇ. ನಿನ್ನ ತಕ್ಕ ಹೇಳ್ಬಿಡ. ನೀನು ಸುಮ್ಮನೆ ಗೊತ್ತಿರೋದು ವಿಷಯ ಎಲ್ಲ ನೀನು ಮಾತಾಡಬೇಡ. ನೀನು ಸುಮ್ಮನೆ ನಿಂತ್ಕೊ ಬಂದಿದ್ಯಾ, ನೋಡ್ತೀಯಾ, ನಾವು ಗುದ್ದಾಡೋದು ನೋಡ್ತೀಯಾ, ನೋಡಂಗಿದ್ರು ನೋಡು. ಅದಕ್ಕೆ ನೀನು ದುಡ್ಡು ಕೊಡೋಂಗಿಲ್ಲ. ನೀನು ಹೇಳ್ಕೊಡ್ದು, ನೀನು ಮಾತಾಡ್ಕೊಡ್ದು ಅಷ್ಟೇ. ಓ, ಮತ್ತು ನಾವು ಎಷ್ಟಂತ ಸಹಿಸ್ಕೊಂಬನಿ ಇರ್ತಾಗೆ? ಏನು ನಮ್ಮನ್ನು ಆಟ ಆಡಿಸ್ತಾರೆ? ನಾನು ಇನ್ನೂ ಕಷ್ಟ ಸುಖಕ್ಕೆ ಆಗಿದ್ದೀನಿ, ಎಲ್ಲದಕ್ಕೂ ಅನುಸರಿಸಿದ್ದೀನಿ. ನನ್ನಂಗೆ ಅನುಸರಿಸ್ತಾನಿಲ್ಲ. ಹೋಗು, ನಾನು ಏನೋ ಅನ್ಯಾಯ ಮಾಡಿದರೆ ದೇವ್ರ ಇದ್ದಾನೆ ಪರಮಾತ್ಮ, ನಾವು ನೋಡ್ಕೊಂತಾನೆ. ಮ್ಯಾಲ ಬೈದಾನೆ. ನೀನು ಹೇಳ್ಬೋದು ನಮಗೆ ಕೆಟ್ಟದ್ದು ಮಾಡ್ಯಾರ ಅಂತ. ಅವ್ನ ಮೇಲೆ ಇದ್ದಾನೆ, ಅವ್ನು ನೋಡ್ತಾನೆ. ಹೋಗು, ನನಗೇನು ಕೊಡಬೇಕು ಏನು ಬಿಡಬೇಕು ಅಂತ ಹೇಳಿ ಹಂಗೆ ಬಂದಂಗೆ ಮಾತಾಡ್ತೀರಾ? ನನ್ನ ಹೆಂಡ್ತಿನೇನು ಅವಳನ್ನೇನು ಆಟದ ಗೊಂಬೆ ಮಾಡ್ಕೊಂಡಿದ್ದೀರಿ ನೀವು? ಏನು ತಿಳ್ಕೊಂಡಿದ್ದೀರಿ ನೀವು? ಅವಳ ಸುದ್ದಿಗೆ ಏನಾನ ಬರ್ರಿ, ಅವಳನ್ನೇನಾನ ಮಾತಾಡ್ಸಿನ ಮೇಲೆ ಇಂದಾನ ಏನಿಲ್ಲ. ನಾನೇನು ಸುಮ್ಮನಿರೋದಿಲ್ಲ. ಯಾವಳನ್ನೂ ನೋಡಲ್ಲ. ಹೋಗ್ತೆ ಕಳ್ಸೋದು. ಮಾತಾಡಿಸ್ಲಿಲ್ಲ ಅಂದ್ರೂ ಬರ್ತಾರೆ ನಮ್ಮ ಸುದ್ದಿಗೆ. ನಾವು ಅವ್ರ ಸುದ್ದಿಗೆ ಹೋಗಲ್ಲಪ್ಪ. ನಾವು ಮಾತಾಡ್ಸಲ್ವಾ, ಸುಮ್ಮನೆ ಆಗ್ತೀವಿ. ಮಾತಾಡ್ಸಂಗಿದ್ರೆ ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ. ಚೆನ್ನಾಗಿದ್ದಂಗೆ ಜಗಳ ತೆಗ್ದಿದ್ದು ಅವರೇನೆ, ಮಾತಾಡ್ಸ್ಕೊಂಡು ಬರೋದು ಅವರೇನೆ. ಇವಾಗ ಕೇಸ್ ವಾಪಸ್ ನಾವು ತಾಮಲ್ಲ. ನೀವೇನೇ ಬಿಡ್ಕೊಂಡ್ರೆ ತಾಮಲ್ಲ. ಹೋಗಿ ನಿಮ್ಮ ಹುಡುಗನ ನೀವು ಇದೆಲ್ಲ ದುಡ್ಡು ಖರ್ಚು ಮಾಡಿ ಬೇರೆ ತಗೊಂಡು ಬಿಡಿಸ್ಕೊಂಬರೋದ್ರಿ. ನಾವಂತೂ ಕೇಸ್ ವಾಪಸ್ ತಾಮಲ್ಲ. ಮಾನ ಮರ್ಯಾದೆ ಇರಲಾಗಿದ್ರೆ ಇವಳು ಗೊತ್ತಿರಲಿಲ್ಲ. ಇಲ್ಲಿ ಮಾನ ಮರ್ಯಾದೆ ಇಲ್ಲ. ಬಿಟ್ಟು ಕೂಕೊಂಡಿದ್ದೀವಿ, ಬಿಟ್ಟು ಮುಂಡೆ ನೀನು ಹೋಗೆ. ಹಂಗೆ ಮಾತಾಡಬಾರ್ದು ಕಣೋ ಸಿದ್ಲಿಂಗ. ಅದಕ್ಕೆ ಅಂದರೆ ತಾಯಿ ಸಮಾನ ಕಣು. ಹಂಗೆಲ್ಲ ಮಾತಾಡಬಾರ್ದು. ತಾಯಿ ಸಮಾನ ಅಂದ್ರೆ
ಅವಳು ಮಗನ ಥರ ನೋಡಬೇಕು. ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಂಬೋದು ನಮಗೂ ಗೊತ್ತೈತೆ. ಅವಳು ಮಗನ ಸಮಾನ ಅಂತ ಮಗನ ಥರ ನೋಡಬೇಕು. ಅದು ಬಿಟ್ಬಿಟ್ಟು ಅವ್ರಿಗೆಷ್ಟು ಇದು ಮಾಡ್ತಾಳಯ್ಯಮ್ಮ, ನಿನಗೆ ಗೊತ್ತಿಲ್ದಲ್ಲ ಮಾತಾಡ್ಬೇಡ. ನೀನು ಸುಮ್ಮನೆ ಹೋಗಿ ಹತ್ಕೊಳ್ಳಿ. ನೀನು ಯಾವಾಗಲೂ ಮೂಗ್ ತೋರ್ಸಕ್ಕೆ ಬತ್ತಿಲ್ಲ ಎಲ್ಲರ ಮನೆ ವಿಷಯಕ್ಕೆ. ನೀನು ನೋಡ್ಕೆ ಹೋಗಿ ನಿನ್ನ ಮನೆಯಾಗೆ ಮಸ್ತಾಗೈತಿ. ಮಾತಾಡಕ್ಕೆ ಬತ್ತಿಲ್ಲ. ನಾನು ನಂಗೆ ಹೋಗ್ಲಾರ ಇಲ್ಲ. ನಿನ್ನ ಯಾಮಕ್ಕೆ ಬೈತೀನಿ ಇಲ್ಲಿ ಹೋಗು. ನಮಗೆ ಏಳಂಗಾಗುತ್ತೆ, ಹೇಳ್ತೀವಿ ಕಣೋ. ಯಾರನ್ನ ಗುದ್ದಾಡ್ಬೇಕಾರೆ ಸುಮ್ಮನಿರ್ರಿ ಅಂತ ಹೇಳ್ತೀವಿ. ನಮಗೆ ಏಳಂಗಾಗುತ್ತೆ. ಇವ್ನು ನೋಡು, ನೀನು ಮಾತ್ರ ಬತ್ತಿಯಲ್ಲ. ನಾನು ನೀನೇನಂದ್ರೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ ಪಾಪ. ನಾವೇನು ಬತ್ತೀವಿ ಹೇಳ್ತಿರ್ತೀವಿ ಅಷ್ಟೇನೆ. ಅದಂಗೆ ಸುಮ್ಮನಿರ್ತಾರೆ, ಯಾರನ್ನ ಗುದ್ದಾಡ್ಬೇಕಾರೆ ನೋಡ್ಕೊಂಡು ಬಿಡ್ರಿ ಅಂತ ಹೇಳಿ ಹೇಳ್ತೀವಪ್ಪ. ತಾಯಿ ಸಮಾನ, ಅದಕ್ಕೆ ಹಂಗೆಲ್ಲ ಬೈಬಾರ್ದು, ಅವಳು ಇವಳು ಅಂತ ಅನ್ಬಾರ್ದು ಅಂತ ಹೇಳ್ತಿದ್ವಿ. ನಮಗೆ ತಾಯಿ ಸಮಾನ ಅಂತ ಮನಸ್ಸಲ್ಲಿ ಇಷ್ಟು ದಿನ ಇರೋದಕ್ಕೇನೆ ನಾನು ಅನುಸರಿಸಿರೋದು. ಮಗ ಅಂತ ಹೇಳಿ ತಾಯಿ ಸಮಾನ ಅಂತ ಹೇಳ್ತಿರಲ್ಲ. ತಾಯಿ ಅಂದರೆ ಮಗನ ಮತ್ತೆ ಯಾವ ರೀತಿ ನೋಡ್ತಾರೆ, ತನ್ನ ಮಗ ಹಾಳಾಗಲಿ ಅಂತ ಯಾವ ತಾಯಿನೂ ಬಯಸಲ್ಲ, ಸರಿನಾ? ತಾಯಿ ಸಮಾನ ಅಂದರೆ ತಾಯಿ ಇರೋ ತಾಯಿ ಅಂತ ಹೇಳಿ ಅದನ್ನು ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರಬೇಕು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅರ್ಥನೂ ಇಲ್ಲ. ಆ ರೀತಿ ಇವ್ರು ನಡ್ಕೊಳ್ತಾ ಇದ್ದಾರೆ ನಮ್ಮ ಮೇಲೆ. ಸ್ವಲ್ಪನಾದ್ರೂ ನಮ್ಮ ಮೇಲೆ ಒಂದು ಸ್ವಲ್ಪನಾದ್ರೂ ಬಿಡು ಹೋಗ್ಲಿ, ಏನೋ ಮಾಡ್ಕೊಂಡವ್ರಲ್ಲ ಅಂಬೋದು ಒಳ್ಳೆ ಮನ್ಸಂಬೋದೇ ಇಲ್ಲ. ಹಾಳಾಗಲಿ, ಅವರು ಇನ್ನೂ ಕೆಟ್ಟೋಗ್ಲಿ ಅಂತ ಬಯಸ್ತಾರೆ ಹೊರತು ಬಿಡು ಚೆನ್ನಾಗಿರ್ಲಿ ಅಂತ ಬಯಸೋ ಅಂತ ಮನಸ್ಸೇ ಅಲ್ಲ ಇವ್ರದ್ದು. ಅಲ್ಲ, ಅರ್ಥ ಮಾಡಿ ಕಳಿಸಿದ್ಲಿಂಗ ನಾನು ಹೇಳೋಣ. ಯಾಕಂದರೆ ಇವಾಗ ಕಿಟ್ಟಿಗೆ ಅವನಿಗೆ ಅಲ್ಲಿರೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡಿರ್ತಾನೆ ಏನೋ. ಈಗ ಒಂದಿಷ್ಟು ಹಾಕಿದ್ದಕ್ಕೆ ಇನ್ಮೇಲೆ ಅಂಥವೆಲ್ಲ ಮಾಡೋದೇ ಇಲ್ಲ, ಬೈದು ಬಿಡ್ತೀನಿ ನಾನೇ ಅವನ್ನ. ಮುಂಚೆಗೆ ಬೈಬೇಕಾಗಿತ್ತು, ನೀನು ಬೈಬೇಕಾಗಿತ್ತು. ಇವಾಗ ಯಾಕೆ ಬಂದಿದ್ಯಾ? ಹೋಗ್ತಾ ಇರು, ನಾವು ವಾಪಸ್ ತಗೊಂಬಲ್ಲ, ಕಂಪ್ಲೇಂಟ್ ವಾಪಸ್ ತಗೊಂಬಲ್ಲ. ನೀನು ಏನೇ ಹೇಳು, ನೀನು ಏನೇ ಬಡ್ಕ, ನೀನು ಏನೇ ಮಾಡು, ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಷ್ಟೇ. ನೀನು ತಗೊಂತಾರೆ ಅಂತ ನೀನು ಏನೋ ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಸುಮ್ಮನೆ ಹೋಗ್ತಾ ಇರು, ನೀನು ಮಾತಾಡಬೇಡ. ನಮ್ಮನ್ನ ಎಷ್ಟು ಕೈಯಕ್ಕೆ ನೀರೋಗಿದ್ರೆ ಏನು ಬರೋಂಗೈತೆ? ಒಬ್ರು ನೈ ಅನ್ಸಿದ್ರೆ ಒಬ್ರು ನೋಡ್ಬಟ್ಟೆ ಹುರ್ಕೊಂಬೋದ್ರಿಂದ ಏನು ಬರೋಂಗೈತೆ? ನಾನೀಗ ನಾನು ಹೋಗ್ತೀನಿ, ಕಷ್ಟಪಟ್ಟು ದುಡಿತೀನಿ. ನನಗೇನೋ ದೇವರು ನನಗೇನೋ ಒಂದು ತನ್ನ ಕೊಟ್ಟವನೇ, ನಾನು ಮಾಡ್ತೀನಿ, ದುಡ್ಕೊಂತೀನಿ, ಹೋಗ್ತೀನಿ, ನಾನು ಪಾಯಿಂಟ್ ಮಾಡ್ತೀನಿ, ಬರ್ತೀನಿ. ನಾನು ನೀರು ಬೀಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಮಾಡಿ ಬಂದಿದ್ದೀನಿ, ನೀರು ಬಿದ್ದುವೋ ಇಲ್ವೋ ಅಂತೇಳಿ ನಾವು ಹೋಗ್ತೀವಿ. ಅವ್ರು ಎಲ್ಲಿಗೆ ಹೇಳಿ ಕಳಿಸ್ತಾರೋ ಅಲ್ಲಿಗೆ. ಏನೋ ಅವ್ರ ಕೈಯಾಗಿದ್ದು ಇಷ್ಟಪಟ್ಟು ಕೊಡ್ತಾರೆ, ತೊಗೊಂಬರ್ತೀವಿ. ನಾವು ಮಾಡೋದು ನೋಡಿ ಹೊಟ್ಟೆ ಹುರ್ಕೊಂಡು ಸಾಯ್ತೀಯಲ್ಲ ನೀನು. ನಾನು ಹಂಗೆ ಮಾಡಬೇಕು, ನಾನು ಚೆನ್ನಾಗಿ ದುಡಿಬೇಕು ಅನ್ನೋದು ಇರಬೇಕೆ ಹೊರತು ಒಬ್ರು ಮಾಡಿ ಅದು ನೋಡಿ ಹೊಟ್ಟೆ ಹುರ್ಕೊಂಡು ಸತ್ರ ನಿನಗೇನು ಬರೋಂಗಿಲ್ಲ. ಒಬ್ರು ಮಾಡೋದು ನೋಡಿ ಹೊಟ್ಟೆ ಹುರ್ಕೊಂಡ್ರೆ ನೀನು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನೀನು ಎಷ್ಟರಾಗಿರ್ಬೇಕು ಅಷ್ಟರಾಗಿರಬೇಕು. ನೀನು ಯಾರು ಒಂದು ಮಾತಾಡ್ಬಿಟ್ಟು ಸುಮ್ಮನೆ ಇರ್ಗಿಜ್ಜಮೆ, ನೀನು ಮಾತಾಡ್ಬೇಡ, ನಾನು ಮಾತಾಡ್ತೀನಿ. ಇವಳ ಹತ್ರ ಏನು ಮಾತಾಡ್ಬೇಕು ಅದನ್ನು ಮಾತಾಡ್ತೀನಿ ನಾನು. ನಿನಗೇನು ಬರೋಂಗೈತೆ? ನಾನು ನೋಡಿ ಹೊಟ್ಟೆ ಹುರ್ಕೊಂಡ್ರೆ ನಿಲ್ಲೋಣ. ನನ್ನ ಹತ್ರ ಏನು ನಿನ್ನ ಕಿತ್ಕೊಂಬಕ್ಕಾಗಲ್ಲ, ನನಗೇನು ಮಾಡೋಕ್ಕಾಗಲ್ಲ ನಿನ್ನ ಕೈಲೇ. ನೋಡಿ ಹೇಳಿರ್ತೀನಿ, ನನ್ನ ಸುದ್ದಿಗೆ ಬಂದರೆ ಅದ್ರ ಕತೆನೇ ಬೇರೆ ಅಷ್ಟೇ. ಬಿಡು ಹೋಗ್ಲಿ ಅಂತ ಇಷ್ಟು ದಿನ ಅಂತೂ ಸರಿಸಿದ್ದೀನಿ. ನೀನು ಇಲ್ಲಡೋ, ನನ್ನ ಉಗ್ರಷ್ಟು ನೀನು ಏನು ಮಾಡೋಕ್ಕಾಗಲ್ಲ ನನಗೆ. ನನಗೊಂದು ಕಿರ್ಬೆಳ್ಳು ಟಚ್ ಮಾಡೋ ಅಂಥ ಕೆಪಾಸಿಟಿ ಇಲ್ಲ ನಿನಗೆ. ನನ್ನ ಸುದ್ದಿ ಬರೋಕ್ಕೆ ನಿನಗೆ ಮೀಟ್ರ್ ಇರಬೇಕು. ನನ್ನ ಹತ್ರ ಏನು ಕಿತ್ಕೊಂಬಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ನಿನ್ನ ಏನು ಮಾಡಿರೂ ಏನು ಮಾಡೋಕ್ಕಾಗಲ್ಲ. ನನಗೆ ದೇವ್ರ ಬಲ ಐತೆ. ಸರಿ ಆಯ್ತು ಬಿಡಪ್ಪ, ಹಂಗೆ ಬೈಕ್ ಬಂದಂಗೆ ಬೈತೀಯ. ನಮ್ಮ ಕೂಚಿಕಂತೂ ರುಚಿ ಗೆದ್ದುಬಿಟ್ಟವನೆ. ಏನು ಹಂಗೇನೆ ಅಯ್ಯಪ್ಪ, ಅಷ್ಟಿಷ್ಟು ರುಚಿ ಗೆದ್ದುಬಿಟ್ಟಿಲ್ಲ. ಅಯ್ಯ ನೋಡ್ಬೇಕು. ಹಂಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾ ಇದ್ದಾನೆ. ಫುಲ್ ರುಚಿ ಗೆದ್ದುಬಿಟ್ಟವ, ಅವನೇ ರುಚಿ ಗೆದ್ದವನೇ ಅಂತ ನಾವು ಸುಮ್ಮನಾಗಿದ್ದೀವಿ. ನಾನು ಗಿಜ್ಜಿಂಬೆ ಅಂದಕ್ಕೆ ಬೈದಾಕ್ಬಿಟ್ಟ ಇವಳನ್ನ. ಏನಿಲ್ಲ ಸರಿ ಬೈದ್ಬಿಟ್ಟ, ರುಚಿ ಗೆದ್ದುಬಿಟ್ಟವನೇ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.